ದಶರಥ ಮಹಾರಾಜನು ಯಾವಾಗ ಶ್ರೀರಾಮನಿಗೆ ಮರುದಿನ ನಡೆಯಬೇಕಾಗಿದ್ದ ಪಟ್ಟಾಭಿಷೇಕದ ವಿಷಯದಲ್ಲಿ ಸೂಕ್ತವಾದ ಸಂದೇಶವನ್ನು ನೀಡಿ ಕಳುಹಿಸಿಕೊಟ್ಟ ನಂತರ ಪುರೋಹಿತರಾದಂತಹ ವಸಿಷ್ಠರನ್ನು ಕರೆಯಿಸಿ ಹೇಳಿದ, ತಪೋಧನರೇ, ಶ್ರೀ ಯಶಸ್ಸು ಮತ್ತು ರಾಜ್ಯಗಳ ಲಾಭಕ್ಕಾಗಿ ವ್ರತನಿಷ್ಠನಾದ ಶ್ರೀರಾಮನು ಕೈಗೊಳ್ಳಬೇಕಾಗಿರುವ ಉಪವಾಸಾದಿ ನಿಯಮಾನುಷ್ಠಾನಗಳಿಗೆ ಯಥೋಚಿತವಾಗಿ ಯಥಾವಿಧಿಯಾಗಿ ಸಂಕಲ್ಪವನ್ನು ಮಾಡಿಸಿರಿ ಎಂಬುದಾಗಿ. ದಶರಥನು ಹೀಗೆ ಹೇಳಿದ ತಕ್ಷಣವೇ ಮಂತ್ರವಿದರಲ್ಲಿ ಶ್ರೇಷ್ಠರಾದ ದೃಢವ್ರತರಾದ ಪೂಜ್ಯರಾದಂತಹ ವಸಿಷ್ಠರು ಹಾಗೆಯೇ ಆಗಲಿ ಎಂದು ದಶರಥನಿಗೆ ಹೇಳಿ ಮಂತ್ರಕೋವಿದನಾದ ಶ್ರೀರಾಮನನ್ನು ಉಪವಾಸ ವ್ರತದಲ್ಲಿ ತೊಡಗಿಸಲು ಬ್ರಾಹ್ಮಣರ ಪ್ರಯಾಣಕ್ಕೆ ಯೋಗ್ಯವಾದ ಮತ್ತು ಶ್ರೇಷ್ಠವಾದ ರಥದಲ್ಲಿ ಕುಳಿತು ಶ್ರೀರಾಮನ ಭವನಕ್ಕೆ ಹೊರಡುತ್ತಾರೆ. ಶ್ರೀರಾಮನ ಅರಮನೆಗಿದ್ದ 3 ಪ್ರಾಕಾರಗಳನ್ನೂ ರಥದಿಂದಲೇ ದಾಟಿ ಬಿಳಿಯದಾದ ಮೋಡದಂತೆ ಪ್ರಕಾಶಮಾನವಾಗಿದ್ದ ಶ್ರೀರಾಮನ ಅರಮನೆಯನ್ನು ಮುನಿಶ್ರೇಷ್ಠರಾದಂತಹ ವಸಿಷ್ಠರು ಪ್ರವೇಶ ಮಾಡುತ್ತಾರೆ. ಅರಮನೆಯೊಳಗೆ ಪ್ರವೇಶಿಸುತ್ತಿದ್ದ ಪೂಜಾರ್ಹರಾದ ವಸಿಷ್ಠರನ್ನು ಗೌರವಿಸಿ ಒಳಕ್ಕೆ ಕರೆತರಲು ಶ್ರೀರಾಮನು ಸಂಭ್ರಮದಿಂದ ಅರಮನೆಯ ಹೊರಾಂಗಣಕ್ಕೆ ಬರುತ್ತಾನೆ. ಮನೀಷಿಗಳಾದ ವಸಿಷ್ಠರ ರಥದ ಬಳಿಗೆ ಶ್ರೀರಾಮನು ಅವಸರದಿಂದಲೇ ಹೋಗಿ ರಥದಲ್ಲಿ ಕುಳಿತಿದ್ದ ವಸಿಷ್ಠರನ್ನು ತಾನೇ ಕೈ ಹಿಡಿದುಕೊಂಡು ಮೆಲ್ಲನೆ ರಥದಿಂದ ಇಳಿಸಿದ. ವಿನಯ ಗುಣಸಂಪನ್ನನಾದ ಶ್ರೀರಾಮನನ್ನು ಕಂಡು ವಸಿಷ್ಠರು ಪರಮ ಸಂತುಷ್ಟರಾಗಿ ಅವನೊಡನೆ ಕುಶಲ ಪ್ರಶ್ನೆಗಳನ್ನು ಮಾಡಿ ಅವನನ್ನು ಶ್ಲಾಘಿಸಿ ಪ್ರಿಯ ವಾರ್ತೆಯನ್ನು ಕೇಳಲು ಅರ್ಹನಾದ ಶ್ರೀರಾಮನನ್ನು ಯೌವರಾಜ್ಯಾಭಿಷೇಕಾದಿ ಸಂದರ್ಭೋಚಿತವಾದ ಪ್ರಿಯ ವಾಕ್ಯಗಳಿಂದ ಸಂತೋಷಗೊಳಿಸುತ್ತಾ ತಾವು ಬಂದಿರುವ ಕಾರ್ಯನಿರ್ವಹಣೆಗಾಗಿ ಈ ಮಾತನ್ನು ಹೇಳುತ್ತಾರೆ. ರಾಮ, ನಿನ್ನ ತಂದೆಯಾದ ದಶರಥನು ನಿನ್ನ ವಿಷಯದಲ್ಲಿ ಪ್ರಸನ್ನನಾಗಿದ್ದಾನೆ. ಈ ಕಾರಣದಿಂದಲೇ ನೀನು ನಾಳೆಯಿಂದ ರಾಜನಾಗಲಿದ್ದಿ. ಪಟ್ಟಾಭಿಷೇಕದ ಪೂರ್ವಾಂಗವಾಗಿ ನೀನು ಇಂದು ಸೀತೆಯೊಡನೆ ಉಪವಾಸ ವ್ರತವನ್ನು ಕೈಗೊಳ್ಳಬೇಕು. ಉಪವಾಸ ವ್ರತದ ಸಂಕಲ್ಪವನ್ನು ಮಾಡಿಸುವ ಸಲುವಾಗಿಯೇ ನಾನು ಇಲ್ಲಿಗೆ ಬಂದಿದ್ದೇನೆ. ನಾಳೆಯ ದಿನ ಪ್ರಾತಃ ಕಾಲದಲ್ಲಿಯೇ ಯಯಾತಿಯು ನಹುಷನಿಗೆ ಪಟ್ಟಗಟ್ಟಿದಂತೆ ನಿನ್ನ ತಂದೆಯಾದ ದಶರಥನು ನಿನಗೆ ಆದರಪೂರ್ವಕವಾಗಿ ಯೌವರಾಜ್ಯದ ಪಟ್ಟಾಭಿಷೇಕ ಮಾಡುತ್ತಾನೆ. ವಸಿಷ್ಠರು ಹೀಗೆ ಹೇಳಿದ ತಕ್ಷಣವೇ ಶ್ರೀರಾಮನು ವೈದೇಹಿಯೊಡನೆ ಕರ್ಮಾನುಷ್ಠಾನಕ್ಕೆ ಸಿದ್ಧನಾದ. ವ್ರತನಿಷ್ಠನಾದ ವೈದೇಹಿ ಸಹಿತನಾದ ಶ್ರೀರಾಮನನ್ನು ವಸಿಷ್ಠರು ಮಂತ್ರವತ್ತಾಗಿ ಉಪವಾಸ ವ್ರತದಲ್ಲಿ ತೊಡಗಿಸ್ತಾರೆ. ಸಂಕಲ್ಪ ನಂತರದಲ್ಲಿ ರಾಜಗುರುಗಳಾದ ವಸಿಷ್ಠರು ಶ್ರೀರಾಮನಿಂದ ಸತ್ಕೃತರಾಗಿ ಮುಂದೆ ಮಾಡಬೇಕಾದ ವ್ರತ ನಿಯಮಗಳೆಲ್ಲವನ್ನೂ ತಿಳಿಯ ಹೇಳಿ ಅವನ ಅನುಮತಿಯನ್ನು ಪಡೆದು ಶ್ರೀರಾಮನ ಅರಮನೆಯಿಂದ ಹೊರಟು ಹೋಗುತ್ತಾರೆ. ಶ್ರೀರಾಮನಿಗೆ ಪಟ್ಟಾಭಿಷೇಕ ಆಗುವುದು ಎಂಬ ಶುಭವಾರ್ತೆಯನ್ನು ಕೇಳಿ ಪ್ರಿಯವಾದ ಮಾತುಗಳನ್ನಾಡಲು ಬಂದಿದ್ದ ಸ್ನೇಹಿತರೊಡನೆ ಶ್ರೀರಾಮನು ಮಾತನಾಡುತ್ತಾ ಸ್ವಲ್ಪ ಹೊತ್ತು ಸುಖವಾಗಿ ಕುಳಿತಿದ್ದ. ಆ ಬಳಿಕ ಅವನು ಸುಹೃದರಿಂದ ಪುರಸ್ಕಾರವನ್ನು ಪಡೆದು ಅವರೆಲ್ಲರನ್ನೂ ಆದರದಿಂದ ಅವರವರ ಮನೆಗಳಿಗೆ ಕಳುಹಿಸಿಕೊಟ್ಟು ಅಂತಃಪುರವನ್ನು ಪ್ರವೇಶಿಸಿದ. ಶ್ರೀರಾಮನ ಪಟ್ಟಾಭಿಷೇಕ ವಾರ್ತೆಯನ್ನು ಕೇಳಿ ಸಂತೋಷಗೊಂಡು ಶ್ರೀರಾಮನಿಗೆ ಶುಭಾಶಯಗಳನ್ನು ಕೋರಲು ಆಗಮಿಸುತ್ತಿದ್ದ ಪುರುಷರಿಂದಲೂ ಮತ್ತು ಸ್ತ್ರೀಯರಿಂದಲೂ ತುಂಬಿ ಹೋಗಿದ್ದ ಶ್ರೀರಾಮನ ಅರಮನೆಯು ಪಕ್ಷಿಗಳಿಂದಲೂ ಮತ್ತು ವಿಕಸಿತವಾದ ಕಮಲಗಳಿಂದಲೂ ಕೂಡಿದ ಸರೋವರದಂತೆಯೇ ಪ್ರಕಾಶಿಸುತ್ತಿತ್ತು. ರಾಜಭವನ ಸದೃಶವಾಗಿದ್ದ ಶ್ರೀರಾಮನ ಅರಮನೆಯಿಂದ ಹೊರಟ ವಸಿಷ್ಠರು ಜನರಿಂದ ತುಂಬಿ ಹೋಗಿದ್ದ ರಾಜಮಾರ್ಗವನ್ನು ಕಾಣುತ್ತಾರೆ. ಶ್ರೀರಾಮನ ಪಟ್ಟಾಭಿಷೇಕ ವಾರ್ತೆಯನ್ನು ಕೇಳಿ ಕುತೂಹಲಾವಿಷ್ಟರಾಗಿ ಪರಸ್ಪರವಾಗಿ ಮಾತನಾಡಿಕೊಳ್ಳುತ್ತಿದ್ದ ಜನರ ಗುಂಪುಗಳಿಂದ ಅಯೋಧ್ಯ ಪಟ್ಟಣದ ಎಲ್ಲ ಬೀದಿಗಳು ತುಂಬಿ ಹೋಗಿದ್ದವು. ಸಮುದ್ರದ ಅಲೆಗಳೋಪಾದಿಯಲ್ಲಿ ಆ ಜನಸಮೂಹವು ಒಂದೆಡೆಯಿಂದ ಮತ್ತೊಂದೆಡೆಗೆ ಚಲಿಸುತ್ತಿತ್ತು.
ಅಲೆಯ ರೂಪವಾದ ಜನರ ಒಂದು ಗುಂಪು ಮತ್ತೊಂದು ಗುಂಪಿನೊಡನೆ ಸೇರಿದಾಗ ಶ್ರೀರಾಮ ಪಟ್ಟಾಭಿಷೇಕದ ವಾರ್ತೆಯನ್ನು ಪರಸ್ಪರ ವಿನಿಮಯ ಮಾಡಿಕೊಂಡು ಸಂತೋಷಾಧಿಕ್ಯದಿಂದ ನಿನಾದ ಮಾಡುತ್ತಿದ್ದರು. ಅದರಿಂದಾಗಿ ರಾಜಮಾರ್ಗವು ಅಲೆಗಳ ಸಂಘಟನೆಯಿಂದ ನಿನಾದಿತವಾಗುವ ಸಮುದ್ರದಂತೆಯೇ ಕಾಣುತ್ತಿತ್ತು. ಶ್ರೀರಾಮನಿಗೆ ಪಟ್ಟಾಭಿಷೇಕವಾಗುವುದು ಎಂದು ತಿಳಿದ ತಕ್ಷಣವೇ ಪುರವಾಸಿಗಳು ಅಯೋಧ್ಯ ಪಟ್ಟಣದ ಎಲ್ಲ ಬೀದಿಗಳನ್ನು ನೀರು ಹಾಕಿ ಶುದ್ಧಗೊಳಿಸಿದರು. ಸಂತೋಷಭರಿತರಾದ ಪ್ರಜೆಗಳು ತಮ್ಮ ಮನೆಗಳನ್ನು ಹೂಮಾಲೆಗಳಿಂದಲೂ ತಳಿರು ತೋರಣಗಳಿಂದಲೂ ಅಲಂಕರಿಸಿದರು. ತಮ್ಮ ತಮ್ಮ ಮನೆಗಳ ಮೇಲೆ ಎತ್ತರವಾದಂತಹ ಪತಾಕೆಗಳನ್ನು ಹಾರಿಸಿದರು. ಅಯೋಧ್ಯೆಯಲ್ಲಿ ವಾಸ ಮಾಡುತ್ತಿದ್ದ ಸ್ತ್ರೀಯರು, ಬಾಲರು, ವೃದ್ಧ ಸಹಿತರಾದ ಪ್ರಜೆಗಳು ಶ್ರೀರಾಮನ ಪಟ್ಟಾಭಿಷೇಕವನ್ನು ನೋಡುವ ಆಕಾಂಕ್ಷೆಯಿಂದ ಬೇಗನೆ ಸೂರ್ಯೋದಯವಾಗಲಿ ಎಂದು ತವಕಿಸುತ್ತಿದ್ದರು. ಪ್ರಜೆಗಳ ಅಲಂಕಾರಕ್ಕೆ ಕಾರಣಭೂತವಾಗಿದ್ದ, ಪ್ರಜೆಗಳಿಗೆ ಆನಂದವನ್ನು ಹೆಚ್ಚಿಸುತ್ತಿದ್ದ ಶ್ರೀರಾಮನ ಪಟ್ಟಾಭಿಷೇಕೋತ್ಸವವನ್ನು ನೋಡಲು ಅಯೋಧ್ಯೆಯ ಪ್ರಜೆಗಳು ಬಹಳ ಉತ್ಸುಕರಾಗಿದ್ದರು. ಜನನಿಬಿಡವಾಗಿದ್ದ ರಾಜಮಾರ್ಗವನ್ನು ವೀಕ್ಷಿಸುತ್ತಾ ರಥದ ಮೇಲೆ ಕುಳಿತು ಹೋಗುತ್ತಿದ್ದ ವಸಿಷ್ಠರು ರಥವು ಮುಂದೆ ಹೋಗದಂತೆ ಹಾದಿಯಲ್ಲಿ ಗುಂಪಾಗಿ ನಿಂತಿರುತ್ತಿದ್ದ ಜನರನ್ನು ಕ್ಷಣ ಕ್ಷಣಕ್ಕೂ ವ್ಯವಸ್ಥಿತವಾಗಿ ಪಕ್ಕಕ್ಕೆ ನಿಲ್ಲುವಂತೆ ಸೂಚನೆ ಕೊಡುತ್ತಿದ್ದುದನ್ನು ನೋಡಿದರೆ ಅವರು ರಾಮಾಭಿಷೇಕದ ಸಲುವಾಗಿ ಜನರನ್ನು ವ್ಯೂಹ ಕ್ರಮದಲ್ಲಿ ನಿಲ್ಲಿಸುತ್ತಿರುವರೋ ಎಂಬಂತೆ ಕಾಣುತ್ತಿತ್ತು. ಈ ರೀತಿಯಾಗಿ ವಸಿಷ್ಠರು ಜನಸಮುದಾಯದ ಮಧ್ಯದಲ್ಲಿ ಮೆಲ್ಲ ಮೆಲ್ಲನೆ ಪ್ರಯಾಣ ಮಾಡುತ್ತಾ ದಶರಥನ ಅರಮನೆಯನ್ನು ಸೇರಿದರು. ಅರಮನೆಯ ಮುಂದೆ ರಥದಿಂದ ಇಳಿದು ಬಿಳಿಯದಾದ ಮೋಡಗಳಿಂದ ಆಚ್ಛಾದಿತವಾದ ಪರ್ವತ ಶಿಖರ ಸದೃಶವಾಗಿದ್ದ ದೇವರಾಜನಾದ ಇಂದ್ರನನ್ನು ಸಂದರ್ಶಿಸಲು ಹೋಗುವ ಹಾಗೆ ದಶರಥನನ್ನು ಸಂದರ್ಶಿಸಲು ವಸಿಷ್ಠರು ಸಭಾ ಮಂದಿರವನ್ನು ಪ್ರವೇಶಿಸಿದರು. ಆಗಮಿಸಿದ ವಸಿಷ್ಠರನ್ನು ನೋಡಿದೊಡನೆಯೇ ದಶರಥನು ಸಿಂಹಾಸನದಿಂದ ಮೇಲೆದ್ದು ಅವರನ್ನು ಆದರದಿಂದ ಸ್ವಾಗತಿಸಿ ಪ್ರಶ್ನಿಸಿದ. ಶ್ರೀರಾಮನು ಪಟ್ಟಾಭಿಷೇಕ ಕರ್ಮಾಂಗವಾದ ಉಪವಾಸ ವ್ರತವನ್ನು ಕೈಗೊಂಡನೆ ಎಂಬುದಾಗಿ. ಮಹಾರಾಜ, ನೀನು ಹೇಳಿದ ಕಾರ್ಯವನ್ನು ಯಥಾವತ್ತಾಗಿ ಪೂರ್ಣಗೊಳಿಸಿದ್ದೇನೆ ಎಂದು ವಸಿಷ್ಠರು ಅದಕ್ಕೆ ಪ್ರತ್ಯುತ್ತರವನ್ನು ನೀಡಿದರು. ವಸಿಷ್ಠರನ್ನು ನೋಡಿ ದಶರಥನು ಪ್ರತ್ಯುತ್ಥಾನ ಮಾಡಿ ಗೌರವಿಸಿದಂತೆಯೇ ಆ ಸಭೆಯಲ್ಲಿ ಉಪವಿಷ್ಟರಾಗಿದ್ದ ರಾಜರು ಮತ್ತು ಪ್ರಜೆಗಳು ಕೂಡ ಪ್ರತ್ಯುತ್ಥಾನ ಮಾಡಿ ವಸಿಷ್ಠರನ್ನು ಗೌರವಿಸಿದರು. ಆ ಬಳಿಕ ದಶರಥನು ಅಂದಿನ ಸಭೆಯನ್ನು ವಿಸರ್ಜಿಸಿ ಗುರುಗಳಾದ ವಸಿಷ್ಠರ ಅಪ್ಪಣೆಯನ್ನು ಪಡೆದು ಸಿಂಹವು ಪರ್ವತದ ಗುಹೆಯೊಳಗೆ ಹೋಗುವ ಹಾಗೆಯೇ ತನ್ನ ಅಂತಃಪುರಕ್ಕೆ ತೆರಳಿದ. ನಯನ ಮನೋಹರವಾದ ರೂಪ ಲಾವಣ್ಯಗಳುಳ್ಳ ಶ್ರೇಷ್ಠರಾದ ಸ್ತ್ರೀಯರಿಂದ ನಿಬಿಡವಾಗಿದ್ದ ಮಹೇಂದ್ರನ ಅಂತಃಪುರದಂತೆಯೇ ಇದ್ದಂತಹ ಸುಂದರವಾದ ಅಂತಃಪುರವನ್ನು ದಶರಥನು ತನ್ನ ಕಾಂತಿಯಿಂದ ಬೆಳಗಿಸುತ್ತಾ ಚಂದ್ರನು ತಾರಾಗಣಗಳಿಂದ ನಿಬಿಡವಾದ ನಭೋಮಂಡಲವನ್ನು ತನ್ನ ಕಾಂತಿಯಿಂದ ಬೆಳಗುತ್ತಾ ಪ್ರಕಾಶಿಸುವಂತೆಯೇ ಪ್ರವೇಶಿಸಿದನು.